ಸಕ್ಕರೆನಗರಿ ಮಂಡ್ಯದ ಕಬ್ಬು ಬೆಳೆಗಾರರಿಗೆ ಸಂತಸದ ಸುದ್ದಿ ಸಿಕ್ಕಿದೆ. ಮೈ ಶುಗರ್ ಕಾರ್ಖಾನೆಯಲ್ಲಿ ಕಬ್ಬು ಅರೆಯುವಿಕೆಗೆ ಚಾಲನೆ. 2024-25ನೇ ಸಾಲಿನ ಕಬ್ಬು ಅರೆಯುವ ಕಾರ್ಯ ಆರಂಭ. ಮೈ ಶುಗರ್ನಲ್ಲಿ ಪೂಜೆಯನ್ನು ಸಲ್ಲಿಸಿ ಕಬ್ಬು ಅರೆಯುವಿಕೆಗೆ ಚಾಲನೆ. ಕಬ್ಬು ಅರೆಯುವಿಕೆ ಕಾರ್ಯಕ್ಕೆ ಸಚಿವ ದ್ವಯರು ಚಾಲನೆ ಕೊಟ್ಟಿದ್ದಾರೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್, ಸಚಿವ CRS ರಿಂದ ಚಾಲನೆ ಸಿಕ್ಕಿದೆ. ಶಾಸಕ ಗಣಿಗ ರವಿಕುಮಾರ್, ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಕದಲೂರು ಉದಯ್, ಮೈ ಶುಗರ್ ಅಧ್ಯಕ್ಷ CD ಗಂಗಾಧರ್ ಭಾಗಿಯಾಗಿದ್ದಾರೆ. ಸಕ್ಕರೆನಗರಿ ಮಂಡ್ಯದ ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿ ಇದು. ಮೈ ಶುಗರ್ ಕಾರ್ಖಾನೆಯಲ್ಲಿ ಕಬ್ಬು ಅರೆಯುವಿಕೆಗೆ ಚಾಲನೆ ನೀಡಲಾಗಿದೆ. 2024-25ನೇ ಸಾಲಿನ ಕಬ್ಬು ಅರೆಯುವ ಕಾರ್ಯ ಆರಂಭಗೊಂಡಿದೆ. ಮೈ ಶುಗರ್ನಲ್ಲಿ ಪೂಜೆಯನ್ನು ಸಲ್ಲಿಸಿ ಕಬ್ಬು ಅರೆಯುವಿಕೆಗೆ ಸಚಿವ ದ್ವಯರು ಚಾಲನೆ ಕೊಟ್ಟಿದ್ದಾರೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್, ಸಚಿವ CRS ರಿಂದ ಚಾಲನೆ ಸಿಕ್ಕಿದೆ. ಶಾಸಕ ಗಣಿಗ ರವಿಕುಮಾರ್, ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಕದಲೂರು ಉದಯ್, ಮೈ ಶುಗರ್ ಅಧ್ಯಕ್ಷ CD ಗಂಗಾಧರ್ ಭಾಗಿಯಾಗಿದ್ದಾರೆ. ಕಬ್ಬರಿ ಪೂಜೆ ಇದು ಮೊದಲೇ ಮಾಡಬೇಕಾಗ್ತದೆ. ಎಲ್ಲ ಕಾರ್ಖಾನೆಗಳು ಮಾಡ್ತಾವೆ, ಅದೇ ಇಲ್ಲಿ ಮಾಡ್ತಾ ಇದ್ದೀವಿ. ಹೋದ ವರ್ಷ ಕೂಡ ಬಾಯ್ಲರ್ ಪೂಜೆ ಮಾಡೇ ಮಾಡ್ತೀವಲ್ವ, ಅದನ್ನು ಯಾವ ಪ್ರಕಾರ ಇದನ್ನು ಮಾಡ್ತಾ ಇದ್ದೀವಿ. ಈಗ ಎಷ್ಟು ಕಬ್ಬು ಬೇಕು ಅಷ್ಟು ಕಬ್ಬು ಸಿಗುತ್ತೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಯಾಕಂದರೆ ನಿಮಗೆಲ್ಲ ಇದಕ್ಕಿಂತ ಮೊದಲು ಇತಿಹಾಸ ಹೇಳಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆ ಹೇಳಬೇಕು. ಲಾಸ್ಟ್ ಟೈಮ್ 50 ಕೋಟಿಯನ್ನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಶಾಸಕರು ಒತ್ತಾಯದ ಮೇರೆಗೆ ಅವ್ರು ಕೊಟ್ಟರು. ಅದರಿಂದ ಈ ಕಾರ್ಖಾನೆ ಇವತ್ತು ಜೀವ ಹಿಡಿದಿದೆ. ಮತ್ತು ಇತಿಹಾಸದಲ್ಲಿ ಏನು 2007 ನಂತರ ಮೊದಲೇ ಬಾರಿಗೆ 2,40,000 ಕ್ರಷಿಂಗ್ ಲಾಸ್ಟ್ ಟೈಮ್ ನಾವು ಮಾಡಿದ್ದೀವಿ. ಮಾಡಿ ಎಷ್ಟು ಕಬ್ಬು ಅರಿಬೇಕು ಅಷ್ಟು ಕಬ್ಬು ಅರಿದಿದ್ದೀವಿ. ಜೊತೆಗೆ ಎಲ್ಲ ರೈತರು ಬಾಕಿಯನ್ನು ತೀರಿಸಿದ್ದಾರೆ. ಮತ್ತು ರಿಕವರಿ ಕೂಡ ಹೆಚ್ಚು ಕಡಿಮೆ 7ವರೆಗೆ ರಿಕವರಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಲಾಸ್ಟ್ ಟೈಮ್ ಮಾಡಿದ್ದಾರೆ. ಅದರಿಂದ ಕಾರ್ಖಾನೆ ಇವತ್ತು ನಷ್ಟ ತುಂಬಿಕೊಂಡು ಲಾಭದ ಕಡೆ ಹೋಗ್ತಕ್ಕಂಥ ಒಂದು ಅವಕಾಶ ಇದಕ್ಕಿದೆ. ಆ ಕೆಲಸ ಆಗ್ತಾಯಿದೆ. ಬರಗಾಲ ಎಲ್ಲ ಕಡೆ ಇಲ್ಲ, ನಿಮ್ಮ ಕಡೆನೂ ಅಷ್ಟರ ಮಟ್ಟಿಗೆ ಇಲ್ಲ. ನಮಗೆ ಎಷ್ಟು ಕಬ್ಬು ಬೇಕು, ಹೆಚ್ಚು ಕಡಿಮೆ ಭಾಳ ಆದರೆ 4 ಲಕ್ಷ ಮ್ಯಾಟ್ರಿಕ್ ಟನ್ ಬೇಕು. ಅಷ್ಟು ಸಿಗ್ತದೆ, ನಮಗೆ ಖಂಡಿತ ಸಿಗ್ತದೆ. ಹೋದ ಸರ್ತಿ ಸಿಗ್ತಕ್ಕಂಥ ಅವಕಾಶ ಕೂಡ ಇತ್ತು. ಈ ಸರ್ತಿ ಕೂಡ ನಾವು 3 ಲಕ್ಷ ಮಾಡಿದರೂ ಕೂಡ ನಾವು ವಾಯಬಿಲಿಟಿನಲ್ಲಿ ಬರ್ತೀವಿ. ನಾವು ಸರ್ಕಾರ ಬಂದ ತಕ್ಷಣ ನಾನು ಇದೇ DC ಆಫೀಸ್ ಮುಂದೆ ನಮ್ಮ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರ ನಾಯಕತ್ವದಲ್ಲಿ ಎಲ್ಲ ಮಾಡಿದರು. ಅವಾಗ ಬಂದು ಹೇಳಿದ್ದೆ ನಾನು, ಮಾರಬೇಡಿ, ಇಲ್ಲ ಸ್ಟಾರ್ಟ್ ಮಾಡಿ, ಇಲ್ಲ ಬಿಟ್ಬಿಡಿ, ನಮ್ಮ ಸರ್ಕಾರ ಬಂದು 15 ದಿವಸದೊಳಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದೆ. ನಿಮಗೂ ಜ್ಞಾಪಕ ಇದೆ ಅಂತ ಅನ್ಕೋತೀನಿ. ಸೊ ಅವರು ಮಾರಲಿಲ್ಲ, ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರು, ಬಟ್ ಸರಿಯಾದ ರೀತಿ ಆಗಲಿಲ್ಲ. ನಾವು ಬಂದ ಕೂಡಲೇ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ 31 ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ರೈತರ ಪರವಾಗಿ ಕೊಟ್ಟಂಥ ತೀರ್ಮಾನ ಮೊದಲನೇದು 50 ಕೋಟಿ. ಇವತ್ತು 2ನೇ ಬಾರಿ ಇರೋ ಒಂದು ವ್ಯವಸ್ಥೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಕಬ್ಬು ಪೇಮೆಂಟ್ ಮಾಡಿ ಮತ್ತೆ 2ನೇ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಶಿವಾನಂದ ಪಾಟೀಲು, ನಾನು ಬಂದು ಅಧ್ಯಕ್ಷರು ಮತ್ತೆಲ್ಲ ಶಾಸಕರು. ಸೊ ನಮ್ಮ ಡ್ಯೂಟಿ, ನಮಗೆ ಅವಕಾಶ ಕೊಟ್ಟಿದ್ದಾರೆ. ನಾವು ಈ ಜಿಲ್ಲೆ ಮತ್ತು ಈ ರಾಜ್ಯದ ಜನರ ಪರವಾಗಿ ನಿಲ್ಲಬೇಕು, ಅಷ್ಟೇ ಖುಷಿ ನಮಗೆ. ಅಷ್ಟೇ.